ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ತುಂಬ ದಿನಗಳಾದಮೇಲೆ ನಾನು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇವತ್ತು ಬಂದು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಬುಧವಾರ. ಸೊ ಬುಧವಾರ ಈವ್ನಿಂಗು ಸ್ಕೂಲನ್ನೆಲ್ಲ ಮುಗಿಸ್ಕೊಂಡು ಹುಡುಗರನ್ನು ಕರ್ಕೊಂಡು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸೊ ಇನ್ನು ನಾಳೆ ತಷ್ಟೇ ಬಂದು ನಮ್ಮೂರಲ್ಲಿ ಊರಬ್ಬ ಇದೆ. ಹಾಗಾಗಿ ಹೊರಟಿದ್ದೀವಿ ಆಲ್ರೆಡಿ ಹುಡುಗರು, ನಾನು ಎಲ್ಲನೂ ಕೂಡ. ಇನ್ನು ನಾನು ಮನೆಯಿಂದ ಹೊರಟಾಗ್ಲೇ ಸುಮಾರು ಒಂದು 5:30 ಆಗಿತ್ತು. ಇನ್ನು ನಾನು ಊರಿಗೆ ರೀಚ್ ಆಗೋಷ್ಟರಲ್ಲಿ ಸ್ವಲ್ಪ ಬಟ್ಟೆ ಶಾಪಿಂಗ್ ಎಲ್ಲ ಮಾಡಬೇಕಿತ್ತು ಹುಡುಗರಿಗೆ. ಸೊ ಅದನ್ನೆಲ್ಲ ಮಾಡಿಕೊಂಡು ನಂದು ಸ್ಯಾರಿ ಏನಿದೆ ಬ್ಲೌಸ್ ಸ್ಟಿಚಿಂಗ್ಗೆ ಕೊಟ್ಟಿದ್ದೆ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಊರಿಗೆ ಹೋಗೋಷ್ಟರಲ್ಲಿ ಸುಮಾರು ಒಂದು 8-8:30 ಆಗಿಬಿಟ್ಟಿತ್ತು. ಇನ್ನು ಹೋಗ್ಬಿಟ್ಟು ಸ್ವಲ್ಪ ಅಡುಗೆ ಅದು ಇದು ಮಾಡ್ಕೊಂಡು ಊಟ ಮುಗಿಸ್ಕೊಂಡು ಸ್ವಲ್ಪ ಸ್ಕಿನ್ ಕೇರ್ನ ಮಾಡ್ಕೊತಾ ಇದ್ದೀನಿ. ಸ್ಕಿನ್ ಕೇರ್ ಅಂತ ಹೇಳಿದ್ರೆ ಯಾವುದು ಫೇಸ್ ಪ್ಯಾಕ್ನ ನಾನು ಯೂಸ್ ಮಾಡ್ತಾಯಿಲ್ಲ ರೀಸೆಂಟಾಗಿ. ಸೊ ಇವಾಗೆಲ್ಲ ಸ್ವಲ್ಪ ಕಣ್ಣತ್ರ ಎಲ್ಲ ಬ್ಲ್ಯಾಕ್ ಸರ್ಕಲ್ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ವಿಟಮಿನ್ ಇ ಕ್ಯಾಪ್ಸಿಲ್ನ ನಾನು ನೈಟ್ ಟೈಮ್ ಸ್ವಲ್ಪ ಹಚ್ಕೊತಾ ಇದ್ದೀನಿ. ಅದು ಏನು ಡೈಲಿ ಹಚ್ಕೊತಾ ಇಲ್ಲ, ಸ್ವಲ್ಪ ನೆನಪಾದಾಗ ಹಚ್ಕೊತೀನಿ. ಇವಾಗ ಹೇಗಿದ್ರು ನಾಳೆ ಫಂಕ್ಷನ್ ಎಲ್ಲ ಇರುತ್ತಲ್ಲ, ಹಬ್ಬ ಎಲ್ಲ ಇರುತ್ತಲ್ಲ, ಸ್ವಲ್ಪ ಸ್ಕಿನ್ ಗ್ಲೋ ಆಗಲಿ ಅಂತ ಹೇಳಿಬಿಟ್ಟು ಇದನ್ನು ಹಾಕ್ಕೊತೀನಿ. ನನಗಂತೂ ಬೆಸ್ಟ್ ರಿಸಲ್ಟ್ ಅಂತ ಹೇಳಿದ್ರೆ ಈ ವಿಟಮಿನ್ ಕ್ಯಾಪ್ಸಿಲ್ ಬಂದು ಇದಂತೂ ನನ್ನ ಸ್ಕಿನ್ಗೆ ತುಂಬಾ ಸೆಟ್ ಆಗಿಬಿಟ್ಟಿದೆ. ಹಾಗೆಯೇ ಒಂದೊಳ್ಳೆ ರಿಸಲ್ಟ್ ಕೂಡ ಬೇಗನೆ ಕೊಟ್ಬಿಡುತ್ತೆ. ಇನ್ನು ನಾನು ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ. ಇನ್ನು ಇವರಿಬ್ಬರು ಕೂಡ ಮಲಗಿಲ್ಲ. ನಂದು ಮೇಕಪ್ ಐಟಮ್ಸ್ಗಳೇನಿದೆ ಎಲ್ಲನೂ ಕೂಡ ಬ್ಯಾಗಿಂದ ಓಪನ್ ಮಾಡಿಕೊಂಡು ಎಲ್ಲನೂ ಚೆಕ್ ಮಾಡ್ತಾ ಇದ್ದಾರೆ. ಇನ್ನು ಫೈನಲಿ ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು. ಹಾಗಾಗಿ ಅವ್ರಿಗೂ ಹೇಳ್ತಾ ಇದ್ದೀನಿ ಬೇಗ ಮಲ್ಕೊಳ್ರು ಅಂತ ಹೇಳ್ಬಿಟ್ಟು. ಸೊ ನೋಡ್ತಿರ್ಬೋದು ಕಣ್ಣತ್ರ ಎಷ್ಟು ಬ್ಲ್ಯಾಕ್ ಸರ್ಕಲ್ ಆಗಿಬಿಟ್ಟಿದೆ ಅಂತ. ಸುಮಾರು ಅದು ನಿದ್ದೆಗೆಟ್ಟಾಗಲೇ ನನಗೆ ಈ ರೀತಿ ಬ್ಲ್ಯಾಕ್ ಸರ್ಕಲ್ ಬರುತ್ತೆ. ನಂದು ಮತ್ತು ಕಾಜಲ್ ಏನಿರುತ್ತೆ ಅದನ್ನೆಲ್ಲ ಯೂಸ್ ಮಾಡಿದಾಗಲೇ ನನಗೆ ಜಾಸ್ತಿ ಈ ರೀತಿ ಬ್ಲ್ಯಾಕ್ ಆಗಿ ಕಾಣುವಂಥದ್ದು. ಹಾಗಾಗಿ ಜಾಸ್ತಿ ಕಾಜಲ್ನ ಹಚ್ಚಲಿಕ್ಕೆ ಹೋಗಲ್ಲ ನಾನು ಇತ್ತೀಚೆಗಂತೂ. ಇನ್ನು ಇವತ್ತು ಅಷ್ಟೇ ಮಾರ್ನಿಂಗು ಬೆಳಿಗ್ಗೆ 5:30 5:45ಗೆ ಎದ್ದಿದ್ದೆ. ಸೊ ಎದ್ಬಿಟ್ಟು ಸ್ವಲ್ಪ ಏನಿರುತ್ತೆ ನಂದು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ. ಸ್ವಲ್ಪ ಏನಿರುತ್ತೆ ಮನೆಯೆಲ್ಲ ಗುಡಿಸೋದು, ಒರೆಸೋದು, ಪಾತ್ರೆ ತೊಳೆಯೋದು, ಈ ರೀತಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಸ್ವಲ್ಪ ಪೂಜಾ ರೂಮ್ ಏನಿರುತ್ತೆ ಇದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಹೊಸದಾಗೆಲ್ಲ ದೀಪಗಳನ್ನ ಇವತ್ತು ಹಬ್ಬ ಅಲ್ವಾ ಅಂತ ಹೇಳ್ಬಿಟ್ಟು ಮೊದಲಿಂದನೂ ಎಲ್ಲ ಕೂಡ ಕ್ಲೀನ್ ಮಾಡಿಬಿಟ್ಟು ಫೋಟೋಗಳಿಗೆಲ್ಲ ಬಟ್ಟೆ ಇಟ್ಬಿಟ್ಟು ಮತ್ತು ಹೊಸದಾಗಿ ಫ್ರೆಶ್ ಆಗಿರುವಂಥ ಹೂವನ್ನು ಕೂಡ ಎಲ್ಲನೂ ಇಟ್ಟಿದ್ದಾಯಿತು. ನಾನು ಅಂದವೇ ಹೋಗಬೇಕಾದ್ರೇ ಸ್ವಲ್ಪ ಹೂಗಳನ್ನೆಲ್ಲ ತೊಗೊಂಡೋಗಿದ್ದೆ, ಸ್ವಲ್ಪ ಫ್ರೆಶ್ ಆಗಿರುವಂಥದ್ದನ್ನ. ಸೊ ಎಲ್ಲನೂ ಕೂಡ ಒಂದೊಂದೇ ಹೂವನ್ನ ಇಟ್ಬಿಟ್ಟು ಪೂಜೆನೂ ಕೂಡ ಮುಗಿಸ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾವೆಲ್ಲೇ ಪೂಜೆ ಮಾಡಿದ್ರೂ ಅಂದರೆ ಪ್ರೆಸೆಂಟ್ ಎಲ್ಲಿರ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಾವೆಲ್ಲೇ ಪೂಜೆ ಮಾಡಲಿ, ಎಲ್ಲೇ ಹೋಗಲಿ, ಎಲ್ಲೇ ಬರಲಿ, ಕೊನೆಗೆ ನಮ್ಮ ಮನೆ ಅಂತ ಇರುತ್ತಲ್ಲ ಅದು ಯಾವಾಗಲೂ ಕೂಡ ಒಂದು ರೀತಿ ತುಂಬಾ ಖುಷಿ ಕೊಡುತ್ತೆ. ಒಂದೊಳ್ಳೆ ನೆಮ್ಮದಿ ಸಿಗೋವಂಥ ಜಾಗ ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮ ಮನೇಲಿ ಪೂಜೆ ಮಾಡುವಂಥದ್ದು ಕೂಡ ತುಂಬಾ ಒಂದು ನಮಗೆ ಮನಸ್ಸಿಗೆ ಸಮಾಧಾನ ಕೊಡುವಂಥದ್ದು, ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಸೊ ನನಗೂ ಕೂಡ ಇಲ್ಲಿ ಪ್ರತಿ ಸತಿ ಪೂಜೆ ಮಾಡಿದಾಗ್ಲೂ ಅಷ್ಟೇ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಮನೇಲಿ ನಾನು ಯಾವಾಗಲೇ ಊರಿಗೆ ಹೋದ್ರೂ ಫಸ್ಟು ಪೂಜಾ ರೂಮ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮೊದಲಿಂದನೂ ನೀಟ್ ಮಾಡಿ ದೀಪ ಹಚ್ಬಿಟ್ಟೇ ಬರೋದು. ಸೊ ಅದೊಂಥರ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಸೊ ನಮ್ಮ ಅತ್ತೆ ಕೂಡ ಹಂಗೆ ಹೇಳ್ತಿರ್ತಾರೆ, ನೀನು ಯಾವಾಗೇ ಬಂದ್ರೂ ಪೂಜಾ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ದೀಪನೆಲ್ಲ ಹಚ್ಬಿಟ್ಟೆ ಹೋಗು ಅಂತ. ಸೊ ನಾನು ಅದನ್ನು ಫಾಲೋ ಮಾಡ್ತಾ ಇರ್ತೀನಿ. ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡಿದ್ದೀನಿ. ಸಿಂಪಲಾಗಿ ಒಂದು ಕುರ್ತಾ ಹಾಕ್ಕೊಂಡು, ಸೊ ನಾನು ಇನ್ನೂ ಮೇಕಪ್ ಆ ಥರ ಏನೂ ಕೂಡ ಮಾಡ್ಕೊಂಡಿಲ್ಲ. ಮತ್ತೆ ಹೇಗಿದ್ರೂ ಒಂದು 11 ಮೇಲೇ ನಮ್ಮದು ತಂಬಿಟ್ಟಾರತಿ ಎಲ್ಲ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಸ್ಯಾರಿನೆಲ್ಲ ವೇರ್ ಮಾಡೋಣ, ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಸಿಂಪಲಾಗೇ ಒಂದು ಹಣೆಗೆ ಬಟ್ಟೆ ಇಟ್ಕೊಂಡು ಕುಂಕುಮನ ಇಟ್ಕೊಂಡು ಸೊ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಇನ್ನು ರಿಷು ಮೋಕ್ಷಿ ಕೂಡ ಆಲ್ರೆಡಿ ಎದ್ಬಿಟ್ಟಿದ್ದಾರೆ. ಸೊ ಇವ್ರ ಜೊತೆ ಸ್ವಲ್ಪ ಮಾತಾಡಿ ಟೈಮ್ ಪಾಸ್ ಮಾಡಿದ್ದಾಯಿತು. ಇನ್ನು ಇವತ್ತು ನಮ್ಮ ಅತ್ತೆ ಕೂಡ ತಂಬಿಟ್ಟೆಲ್ಲ ಆಲ್ರೆಡಿ ಮಾಡ್ತಿದ್ದಾರೆ. ನಾನು ದೀಪ ಹಚ್ಚೋ ಟೈಮಲ್ಲೇ ಇದು ಕೂಡ ರೆಡಿ ಆಗ್ತಾಯಿತ್ತು. ತಂಬಿಟ್ಟು ಅಂತ ಹೇಳಿದ್ರೆ ನಮ್ಮದು ಬಂದು ಹುರಕ್ಕಿ ತಂಬಿಟ್ಟು ಅಂತ ಹೇಳ್ತೀವಲ್ಲ, ಸೊ ಅದು ಬಂದು ನನಗೆ ತುಂಬ ಫೇವ್ರೇಟ್ ತಂಬಿಟ್ಟು. ಸೊ ಆ ಥರ ತಂಬಿಟ್ಟನ್ನ ಈ ಹಬ್ಬದಲ್ಲಿ ನಾವು ಮಾಡೋಂಗಿಲ್ಲ. ಸೊ ಇದು ಹೊಸಕ್ಕಿ ತಂಬಿಟ್ಟು ಅಂತ ಹೇಳ್ತಾರೆ. ಸೊ ಈ ಥರ ತಂಬಿಟ್ಟನ್ನ ಮಾಡುವಂಥದ್ದು ತುಂಬ ಸಿಂಪಲಾಗೇ ಮಾಡ್ಕೊತೀವಿ. ಇದನ್ನೇನು ತುಂಬ ಗ್ರ್ಯಾಂಡಾಗಿ ಆ ಥರ ಏನಿಲ್ಲ ನಮ್ಮದು ತಂಬಿಟ್ಟಾರತಿ ಅಂತ ಹೇಳಿದ್ರೆ. ಸೊ ಸಿಂಪಲಾಗೇ ಒಂದು ತಂಬಿಟ್ಟಾರತಿ ಇರುತ್ತೆ. ಇನ್ನು ನಮ್ಮ ಮೋಕ್ಷಿ ಬಂದು ನಮ್ಮ ಅತ್ತೆ ತಂಬಿಟ್ಟು ಮಾಡ್ತಿದ್ದಾರಲ್ಲ, ಸೊ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ. ತಂಬಿಟ್ಟು ತಿನ್ನೋಕ್ಕೆ ಪಾಪ ಆಸೆಯಿಂದ ಕೇಳ್ತಾ ಇದ್ದಾನೆ. ಅದೆಲ್ಲ ಪೂಜೆ ಎಲ್ಲ ಮಾಡೋದಕ್ಕಿಂತ ಮುಂಚೆ ಈ ರೀತಿ ನಾವು ಸ್ವಲ್ಪ ಎಂಜಿಲ್ ಆ ಥರ ಮಾಡೋಂಗಿಲ್ಲ, ಅಂದರೆ ನಾವು ತಿನ್ನೋಂಗಿಲ್ಲ. ಫಸ್ಟೇ ದೇವ್ರ ಪೂಜೆ ಎಲ್ಲ ಆಗಿದ ಮೇಲೇ ನಾವು ತಿನ್ನುವಂಥದ್ದು. ಸೊ ಹಾಗಾಗಿ ನಮ್ಮ ಅತ್ತೆ ಅದನ್ನೇ ಹೇಳ್ಕೊಂಡು ಆಮೇಲೆ ತಿನ್ನೋವಂತೆ ಬಿಡಪ್ಪ ಅಂತ ಹೇಳ್ಬಿಟ್ಟು ಅವರು ಕೂಡ ಮಾತಾಡಿಸ್ಕೊಂಡು ತಂಬಿಟ್ಟೆಲ್ಲ ರೆಡಿ ಮಾಡಿದ್ದಾಯಿತು.
ಇನ್ನು ಹಬ್ಬಕ್ಕೆ ಸ್ವಲ್ಪ ಮಧ್ಯಾಹ್ನದ ಅಡುಗೆಗೆ ನಾನ್ ವೆಜ್ ಅಡುಗೆ ಇರುತ್ತೆ. ಸೊ ಅದಕ್ಕೆಲ್ಲ ಸ್ವಲ್ಪ ತೆಂಗಿನಕಾಯಿ ಬೇಕಿತ್ತು. ತೆಂಗಿನಕಾಯಿ ಎಲ್ಲ ನಮ್ಮ ಹೊಲದ್ದೇನೆ, ಅಂದರೆ ಬೇರೆ ಕಡೆ ಎಲ್ಲೂ ನಾವು ತೊಗೊಳೋದಿಲ್ಲ. ಸೊ ಅಲ್ಲಿಂದನೇ ಎಲ್ಲನೂ ಕೂಡ ತೊಗೊಬಂದು ಸ್ವಲ್ಪ ಕಾಯಿನೆಲ್ಲ ಸುಲಿತಾ ಇದ್ದಾರೆ. ಇನ್ನು ಅಷ್ಟರಲ್ಲಿ ನಮ್ಮ ಮುತ್ತು ಮತ್ತು ನಮ್ಮಮ್ಮ ಕೂಡ ಬಂದರು ಹಬ್ಬಕ್ಕೆ ಅಂತ ಹೇಳಿಬಿಟ್ಟು. ಅವರು ಕೂಡ ಅಲ್ಲೆಲ್ಲ ಕೆಲಸನೆಲ್ಲ ಮುಗಿಸ್ಕೊಂಡು ಸುಮಾರು ಒಂದು 11:30 ಅಷ್ಟರೊಳಗಡೆ ಬಂದಿದ್ದರು. ಇನ್ನು ಅವ್ರ ಜೊತೆ ಸ್ವಲ್ಪ ಮುತ್ತು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದಾನೆ. ಅಪರೂಪ ಅಂದರೆ ತುಂಬಾ ಅಪರೂಪ ಅಂತಲೇ ಹೇಳ್ಬೋದು. ಅವನು ಇಲ್ಲಿಗೆ ಎಲ್ಲ ಬರೋದು ತುಂಬ ಕಡಿಮೆ. ನಾನು ಜಾಸ್ತಿ ಈ ಬೆಂಗಳೂರಲ್ಲೇ ಇರ್ತೀನಲ್ಲ, ಸೊ ಹಂಗಾಗಿ ಅಲ್ಲಿಗೆ ಬರ್ತಿರ್ತಾನೆ, ಹೋಗ್ತಿರ್ತಾನೆ. ಇಲ್ಲಿಗೆ ಬರೋದು ತುಂಬಾ ಕಡಿಮೆ. ಇವತ್ತು ಹೇಗಿದ್ರು ಅಮ್ಮ ಬಂದಿದ್ದಾರಲ್ಲ, ಸೊ ಹೇಳಿದ್ದೆ, ಹಾಗಾಗಿ ಕರ್ಕೊಂಡು ಬಂದಿದ್ದಾರೆ. ಸೊ ಅಮ್ಮ ಬಂದ ತಕ್ಷಣ ಕೂತ್ಕೊಳ್ಳೋದೇ ಇಲ್ಲ, 2 ನಿಮಿಷ ಕೂತ್ಕೊಂಡಿತ್ತು. ಇನ್ನು ಮಧ್ಯಾಹ್ನದ ಅಡುಗೆಗೆ ಏನೆಲ್ಲ ಬೇಕು ಸ್ವಲ್ಪ ತರಕಾರಿಗಳೆಲ್ಲ ಅದನ್ನೆಲ್ಲ ಹಚ್ಚಿಟ್ಕೊತಾ ಇದ್ದಾರೆ. ಅಷ್ಟರಲ್ಲಿ ನಾನು ಕೂಡ ಸ್ವಲ್ಪ ಆರತಿನೆಲ್ಲ ತೊಗೊಂಡೋಗ್ಬೇಕಲ್ಲ, ತಂಬಿಟ್ಟು ಆರತಿ. ಸೊ ಅದಕ್ಕೆಲ್ಲ ರೆಡಿ ಆಗೋಣ ಅಂತ ಫೈನಲಿ ರೆಡಿ ಆಗಿದ್ದೀನಿ. ಸೊ ಫೈನಲಿ ನನ್ನ ಲುಕ್ ಈ ರೀತಿ ಇತ್ತು ಇವತ್ತು ಹಬ್ಬದ ದಿನ. ಸೊ ಸೀರೆ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು ನನಗಂತೂ. ಸೊ ನಾನು ತೊಗೊಂಡಾಗ ಇದು ಬಂದು ನಾನು ಮೈಸೂರಲ್ಲಿ ನಾನು ಶಾಪಿಂಗ್ ಮಾಡಿದ್ದೆ ನೋಡಿ ವಿಡಿಯೋದಲ್ಲಿ. ಸೊ ಆವಾಗ ನಾನು ತೊಗೊಬಂದಿದ್ದಂಥದ್ದು. ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು ನನಗಂತೂ ಸೀರೆ ಕಲರ್ ಮತ್ತು ಕಾಂಬಿನೇಷನ್ ಬಂದು. ಹಾಗೆಯೇ ತುಂಬ ಜನ ಹೇಳಿದ್ರು ಕೂಡ ಈ ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ನಿನಗೆ ಹೊಂದ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು. ಸೊ ನನಗೂ ಕೂಡ ಹಾಗೇ ಅನ್ನಿಸ್ತು, ತುಂಬ ಚೆನ್ನಾಗಿದೆ ಅಂತಲೇ ಅನ್ನಿಸ್ತಾ ಇತ್ತು. ಬಟ್ ಏನಪ್ಪ ಅಂದರೆ ನಾನು ಬ್ಲೌಸ್ ಸ್ಟಿಚಿಂಗ್ದು ಸ್ವಲ್ಪ ಡಿಸೈನ್ ಬೇರೆ ಹೇಳಿದ್ದೆ. ಸೊ ಅವರು ಅರ್ಜೆಂಟಲ್ಲಿ ಒಂದು 2 ಡೇಸ್ ಒಳಗಡೆ ನನಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದರಿಂದ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಸೊ ಮತ್ತೆ ಅದನ್ನು ರಿಯಾಟ್ರೇಷನ್ಗೆ ಕೊಟ್ಬಿಟ್ಟು ಹೋಗೋಣ, ಸದ್ಯಕ್ಕೆ ಇವತ್ತು ಹಾಕ್ಕೊಳ್ಳೋಣ ಅರ್ಜೆಂಟಲ್ಲಿ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದರಲ್ಲೂ ಇವಾಗಂತೂ ತುಂಬಾ ವೀಕ್ ಆಗಿಬಿಟ್ಟಿದ್ದೀನಿ. ದಿನ ಅದೇನೋ ಗೊತ್ತಾಗ್ತಾ ಇಲ್ಲ, ವೀಕ್ ಆಗ್ತಾನೇ ಇದ್ದೀನಿ. ಸೊ ಅದರಲ್ಲಿ ಸ್ವಲ್ಪ ಏನಾಗುತ್ತೆ ಲೂಸ್ ಥರ, ಆ ಥರ ಲೂಸ್ ಫಿಟ್ಟಿಂಗ್ ಥರ ಆಗಿಬಿಟ್ಟಿದೆ. ಸೊ ಏನು ಮಾಡೋಕ್ಕಾಗಲ್ಲ. ಹಾಗೆಯೇ ತಂಬಿಟ್ಟು ಆರತಿನೆಲ್ಲ ತೊಗೊಂಡು ಬಂದಿದ್ದಾಯಿತು. ಸ್ವಲ್ಪ ಇವತ್ತೇನಾಯಿತು ಅಂದರೆ ಸ್ವಲ್ಪ ಪೂಜೆ ಅದು ಇದು ಎಲ್ಲ ಲೇಟ್ ಆಗೋಯಿತು ಅಂತಲೇ ಹೇಳ್ಬೋದು. ಸುಮಾರು 1 ಅವರಿಂದ 1.5 ಅವರ್ ತನಕನೇ ಹೋಗ್ಬಿಡ್ತು ಟೈಮ್ ಬಂದು. ಸೊ ಪರವಾಗಿಲ್ಲ ಅಂದ್ಬಿಟ್ಟು ಕಂಪ್ಲೀಟಾಗಿ ಪೂಜೆನೆಲ್ಲ ಮುಗಿಸ್ಕೊಂಡು ಸೊ ನಾನು ಕೂಡ ಮನೆಗೆ ಬರ್ತಾ ಇದ್ದೀನಿ. ಸೊ ಈ ವ್ಲಾಗಲ್ಲಿ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ಅಷ್ಟೇ ತೊಗೊತಾ ಇದ್ದೀನಿ. ಸೊ ಕೆಲಸ ಅದು ಇದು ಇರೋದ್ರಿಂದ ಪೂರ್ತಿ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ನಾನು ತೋರಿಸ್ಲಿಕ್ಕಾಗಲಿಲ್ಲ. ಹಾಗೆಯೇ ಹೋದ ವರ್ಷದ ವಿಡಿಯೋದಲ್ಲಿ ಸ್ವಲ್ಪ ಇದಕ್ಕಿಂತ ಬೆಟರಾಗಿ ವಿಡಿಯೋ ಮಾಡಿದ್ನೇನೋ ಅಂತ ಅಂದ್ಕೊತೀನಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಐ ಕಾರ್ಡಲ್ಲಿ ಅಥವಾ ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಓಕೆನಾ? ಹಾಯ್ ಗೈಸ್, ಗುಡ್ ಈವ್ನಿಂಗ್. ಇವಾಗ ಬಂದು ಮಧ್ಯಾಹ್ನ ಆಗ್ತಾಯಿದೆ. ಸೊ ನಾನು ಊರಿಗೆ ಬಂದಿದ್ದೀನಿ. ಸೊ ಬೆಳಗ್ಗೆಯಿಂದ ನೋಡಿದ್ರಿ ಅಂತ ಅಂದ್ಕೊತೀನಿ. ಇವತ್ತು ಬಂದು ನಮ್ಮ ಮನೇಲಿ ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ. ಸೊ ಹಾಗಾಗಿ ಇದು ವರ್ಷಕ್ಕೊಂದ್ಸಲ ಬರೋವಂಥ ಹಬ್ಬ. ಸೊ ಇವತ್ತು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನೆನ್ನೆ ನೈಟೇ ಬಂದಿದ್ವಿ. ಇವಾಗ ಫುಲ್ಲು ತಂಬಿಟ್ಟು ಆರತಿ ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಬಂದು ಅಡುಗೆ ಪ್ರಿಪ್ರೇಷನ್ ಆಗ್ತಾಯಿದೆ. ಸೊ ಅಮ್ಮ ಮತ್ತು ಗೆಸ್ಟ್ಗಳೆಲ್ಲ ಬಂದಿದ್ದಾರೆ. ಸೊ ಅಡುಗೆ ಪ್ರಿಪ್ರೇಷನ್ ಮಾಡ್ತಿದ್ದಾರೆ. ಇವಾಗ ಬಂದು ನಾನ್ ವೆಜ್ ಊಟ ಇರೋದು ಇವತ್ತು. ಸೊ ಆಲ್ರೆಡಿ ನನ್ನ ಡೈಲಿ ರೆಗ್ಯುಲರ್ ವ್ಯೂವರ್ಸ್ ಏನಿರ್ತೀರ, ಸೊ ಇವರೆಲ್ಲ ನೋಡಿದರೆ ನನಗೆ ಗೊತ್ತಾಗುತ್ತೆ ಅಂತ ಅಂದ್ಕೊತೀನಿ. ಹೋದ ವರ್ಷದ್ದು ಫುಲ್ ಕಂಪ್ಲೀಟಾಗಿ ನಾನು ವೀಡಿಯೋನ ಹಾಕಿದ್ದೆ ಆ ಬ್ಲಾಗಲ್ಲಿ. ಸೊ ಅದನ್ನು ಐ ಕಾರ್ಡಲ್ಲಿ ಹಾಕಿರ್ತೀನಿ, ಬೇಕು ಅಂದರೆ ಚೆಕ್ ಮಾಡಿ. ಇವತ್ತು ಬಂದು ಸೊ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊತಾ ಇದ್ದೀನಿ. ಕೆಲಸ ಇರೋದ್ರಿಂದ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡು ಆ್ಯಡ್ ಮಾಡ್ತೀನಿ. ಸೊ ನೋಡಿ, ಹಾಗೆಯೇ ಸಪೋರ್ಟ್ ಮಾಡ್ತಾಯಿರಿ. ಹಾಗೆಯೇ ಹೊಸದಾಗಿ ಯಾರೆಲ್ಲ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಸ್ಯಾರಿ ವೇರ್ ಮಾಡಿದೆ. ಇವಾಗೆಲ್ಲ ತಂಬಿಟ್ಟು ಆರತಿ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಕೆಲಸಗಳಿದೆ, ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡಬೇಕು. ಹಾಗಾಗಿ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡೋಣ ಬನ್ನಿ. ಅವ ಏನು ಕುಯ್ತಿದ್ಯಾ? ಏನು ತರಕಾರಿ ಅದು? ಶಿವಣ್ಣ ಗೆಡ್ಡೆ. ಏನಾರ ಮಾಡ್ತಿದ್ದೀರಾ? ನೋಡಿ ಕಡೆ ಸ್ವಲ್ಪ ಏನು ಮಾಡ್ತಿದ್ಯಾ? ಹಾಗೆಯೇ ಇನ್ನು ಅಡುಗೆ ಕೂಡ ರೆಡಿ ಆಗ್ತಿದೆ. ಹಾಗೆಯೇ ಸ್ವಲ್ಪ ರೈಸ್ ಎಲ್ಲ ಏನಿರುತ್ತೆ ನಮ್ಮದು ಅಡುಗೆ ಮನೆಯಲ್ಲೇ ಮಾಡ್ಕೊತಾ ಇದ್ದೀವಿ. ಇನ್ನು ಮಿಕ್ಕಿರುವಂಥ ಸಾಂಬಾರಾಗಿರ್ಬೋದು ಮತ್ತು ಮಟನ್ ಗೊಜ್ಜಾಗಿರ್ಬೋದು, ಈ ರೀತಿ ಚಿಕನ್ ಚಾಪ್ಸ್ ಆಗಿರ್ಬೋದು, ಈ ರೀತಿ ಎಲ್ಲ ಹೊರಗಡೆ ಮಾಡ್ತಿದ್ದಾರೆ. ಅದು ಬಂದು ಸೌದೆ ಒಲೆಯಲ್ಲಿ. ಸೊ ನಮ್ಮದು ಏನಾಗಿದೆ ಹಬ್ಬದ ಟೈಮಲ್ಲಿ ಗ್ಯಾಸು ಕೈ ಕೊಟ್ಟಿದೆ. ಇನ್ನೊಂದು ದೊಡ್ಡ ಸ್ಟವ್ ಬರುತ್ತೆ ನೋಡಿ, ಅದು ಕೈ ಕೊಟ್ಟಿತ್ತು, ರೆಗ್ಯುಲೇಟರ್ ಏನೋ ಹಾಳಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಅದರಲ್ಲೇ ಮಾಡ್ತಿದ್ದಾರೆ.
ಹಾಯ್ ಗೈಸ್, ಟೈಮ್ ಬಂದು 6:30 ಇವಾಗ. ಅಡುಗೆ ಎಲ್ಲ ಪ್ರಿಪೇರ್ ಆಗಿದೆ. ಇನ್ನು ಗೆಸ್ಟ್ಗಳು ಬರೋದಷ್ಟೇ ಬಾಕಿ ಇರೋದು. ಇನ್ನು ಗೆಸ್ಟ್ಗಳೆಲ್ಲ ಬಂದು ಊಟ ಮಾಡೋದು. ಇನ್ನು ಅಡುಗೆ ಕೆಲಸ ಅಂತಂದರೆ ಇವತ್ತು ನನಗೆ ಅಷ್ಟೊಂದು ಅಡುಗೆ ಕೆಲಸ ಏನಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಅಮ್ಮ ಮತ್ತು ನಮ್ಮ ಅಜ್ಜಿ ರಿಲೇಟಿವ್ಗಳೆಲ್ಲ ಬಂದಿದ್ರಲ್ಲ, ಸೊ ಅವ್ರವ್ರೆ ಅಂದರೆ ದೂರದವರಲ್ಲ, ಹತ್ತಿರದವರು, ಅವ್ರವ್ರನ್ನೆಲ್ಲನೂ ಕೂಡ ಮಾಡಿಕೊಂಡ್ರು. ನಾವು ಅಷ್ಟೇ ಏನಾದರೂ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊತಾ ಇದ್ದೀವಿ ಅವಾಗಿಂದನು. ಸೊ ಇವತ್ತು ಅಡುಗೆ ಕೆಲಸಕ್ಕೆ ಫ್ರೀ ಅಂತಲೇ ಹೇಳ್ಬೋದು. ಸೊ ಇನ್ನು ಅಷ್ಟು ಬಂದು ಇವತ್ತು ಎಷ್ಟು ಒಂದು ಟೈಮ್ ಬಂದು ಒಂದು 8:30 ಆರ್ಕೆಸ್ಟ್ರಾ ಇದೆ, ನೋಡಬೇಕು. ಹೋದ ವರ್ಷನೂ ಹೋಗಿದ್ವಿ, ಈ ಸಲ ನೋಡೋಣ. ಸೊ ಫೈನಲಿ ಅಡುಗೆ ಏನೆಲ್ಲ ರೆಡಿಯಾಗಿದೆ ಅಂತ ಒಂದು ಸಲ ತೋರಿಸ್ಬಿಡ್ತೀನಿ. ಸೊ ಚಿಕನ್ ಚಾಪ್ಸ್ ಅಥವಾ ಚಿಕನ್ ಗ್ರೇವಿ ರೆಡಿಯಾಗಿದೆ. ಹಾಗೆಯೇ ಸ್ವಲ್ಪ ಕಾಳನ್ನೆಲ್ಲ ಬಳಸ್ಕೊಂಡು, ತರಕಾರಿ ಕಾಳನ್ನೆಲ್ಲ ಬಳಸ್ಕೊಂಡು ಸ್ವಲ್ಪ ಮಟನ್ ಗೊಜ್ಜನ್ನು ಕೂಡ ರೆಡಿ ಮಾಡಿದ್ದಾರೆ. ಹಾಗೆಯೇ ಮುದ್ದೆ ಮತ್ತು ರೈಸು, ಹಾಗೆಯೇ ಮೊಟ್ಟೆನೂ ಕೂಡ ಬಾಯ್ಲ್ ಮಾಡಿದ್ರು, ಅದನ್ನು ತೋರಿಸೋದು ಮರ್ತೋದೆ. ಸೊ ಹಾಗೆಯೇ ಮಟನ್ ಸಾಂಬಾರು ಕೂಡ ರೆಡಿ ಆಗಿದೆ ಆಲ್ರೆಡಿ. ಇಷ್ಟು ಇವತ್ತಿನ ನಮ್ಮನೆಯ ಹಬ್ಬದ ಊಟ ಅಂತಲೇ ಹೇಳ್ಬೋದು. ಪ್ರತಿ ವರ್ಷವೂ ಇಷ್ಟೇ ಇರುತ್ತೆ. ಸೊ ಎಕ್ಸ್ಟ್ರಾ ಯಾವುದು ಕೂಡ ಆ್ಯಡ್ ಆಗೋಲ್ಲ, ಯಾವುದು ಕೂಡ ಮಿಸ್ ಆಗೋದಿಲ್ಲ. ಸುಮಾರು ಹಬ್ಬದ ಊಟಕ್ಕೆ ಬಂದು ಒಂದು 25ಇಂದ ಒಂದು 30 ತನಕನೂ ಬರ್ತಾರೆ ಅಂತ ಆ ಅಂದಾಜು ಮೇಲೆ ಲೆಕ್ಕ ಹಾಕ್ಕೊಂಡು ಅಡುಗೆನ ಮಾಡಿದ್ದೀವಿ. ಸೊ ನೋಡೋಣ. ಸೊ ಗೈಸ್, ಇನ್ನು ಎಲ್ಲರೂ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅಡುಗೆ ಎಲ್ಲ ಆಯಿತು ಅಂತ ಹೇಳ್ಬಿಟ್ಟು ಅಮ್ಮ, ಅಜ್ಜಿ ಎಲ್ಲರೂ ಕೂಡ ಹಿಂದೆಗಡೆ ಸೇರ್ಕೊಂಡ್ಬಿಟ್ಟವ್ರೆ, ಮೀಟಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಇವತ್ತು ಬಂದು ಥರ್ಸ್ಡೇ. ನಾನು ನಾನ್ ವೆಜ್ ಊಟ ಮಾಡಲ್ಲ. ನಾನು ಮತ್ತು ನಮ್ಮತ್ತೆ ಮತ್ತು ನಮ್ಮ 3 ಜನ ಕೂಡ ಸಪ್ರೇಟ್ ಸಾಂಬಾರು ಮಾಡ್ಕೊಂಡಿದ್ದೀವಿ. ರೈಸು ಮತ್ತು ಸಾಂಬಾರು ಅದನ್ನು ತಿಂತೀವಿ ಇವತ್ತು. ಅಂದರೆ ಥರ್ಸ್ಡೇ ಇವತ್ತು ನಾವು ತಿನ್ನಲ್ಲ, ರಾಯರ ವಾರ ಅಂತ ಹೇಳ್ಬಿಟ್ಟು. ಇನ್ನು ಮಿಕ್ಕಿದವರೆಲ್ಲ ಊಟ ಮಾಡ್ತಾರೆ ನಾನ್ ವೆಜ್ ಊಟನ. ಸೊ ಇನ್ನು ನಾಳೆ ಇಂಡಿಪೆಂಡೆನ್ಸ್ ಡೇ ಇದೆ. ಸೊ ಬೇಗನೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೊರಡಬೇಕು. ಏನಕ್ಕಂದರೆ ಇನ್ನು ನಾಳೆ ಫಂಕ್ಷನ್ ಎಲ್ಲ ಬೇಗನೆ ಸ್ಟಾರ್ಟ್ ಆಗಿಬಿಡುತ್ತೆ ಇಂಡಿಪೆಂಡೆನ್ಸ್ ಡೇದು. ಹಾಗೆಯೇ ಇನ್ನು ಮೋಕ್ಷಿ ಕೂಡ ಏನೋ ಡ್ಯಾನ್ಸ್ಗೇನೋ ಸೇರ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದ. ಅವನಿಗೂ ಕೂಡ ಡ್ಯಾನ್ಸ್ ಇದೆ. ಹಾಗಾಗಿ ಬೇಗನೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಡ್ಬೇಕು. ನಾನು ಸುಮಾರು ಒಂದು 5:30ಗೆಲ್ಲ ನಾನು ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟು 6 o'clock ಅಷ್ಟೇ ಮನೆ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಇನ್ನು ಇವತ್ತು ಆರ್ಕೆಸ್ಟ್ರಾ ಎಲ್ಲ ಇದೆಯಲ್ಲ, ಸೊ ಅದನ್ನೆಲ್ಲ ಎಷ್ಟೊತ್ತಾಗುತ್ತೋ ನೋಡಿಕೊಂಡು ಇನ್ನು ಕೊನೆ ತನಕನೂ ನೋಡ್ತಿರ್ತೀನಿ. ನಾನಂತೂ ಒಂದು 2 ಸಲಿಂದನೂ ಅಂದ್ಕೊತೀನಿ, 2 years ಬ್ಯಾಕಿಂದನೂ ಪೂರ್ತಿ ನೋಡ್ತಾ ಇರ್ತೀನಿ ನಾನು ಆರ್ಕೆಸ್ಟ್ರಾನ. ಎಲ್ಲೂ ಕೂಡ ಸ್ಕಿಪ್ ಮಾಡಿ ಮಧ್ಯೆ ಅದು ಬರೋ ಚಾನ್ಸೇ ಇಲ್ಲ. ವರ್ಷಕ್ಕೊಂದ್ಸಲ ಅಲ್ವಾ, ನಿದ್ದೆಗೆಟ್ಟರು ಪರವಾಗಿಲ್ಲ ಅಂದ್ಬಿಟ್ಟು ನೋಡ್ಕೊಂಡೇ ಬರೋದು. ಸೊ ನೋಡೋಣ ಇನ್ನು ಇವತ್ತು ಎಷ್ಟೊತ್ತಾಗುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ನನ್ನ ಪ್ರಕಾರ ಒಂದು 2 hours ನಿದ್ದೆ ಮಾಡ್ತೀನಿ ಅಂತ ಅಂದ್ಕೊತೀನಿ. ನಮ್ಮನೆ ರೋಡೆಲ್ಲ ಹೊಸದಾಗೇನೋ ರೆಡಿ ಮಾಡ್ತಾ ಇದ್ದಾರೆ. ಹಂಗಾಗಿ ಸ್ವಲ್ಪ ಎಲ್ಲ ಕಲ್ಲುಗಳು ಹಾಕ್ಬಿಟ್ಟಿದ್ದಾರೆ, ಜಲ್ಲಿ ಕಲ್ಲೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ. ಹೊಸದಾಗಿ ತಾರು ಹಾಕ್ತಾರಂತೆ. ಸೊ ಹಂಗಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಮನೆ. ಇನ್ನು ನೆಕ್ಸ್ಟ್ ಬಂದು ಸಂಜೆ ಕೂಡ ಹಾಗೆ ಹೋಯಿತು. ಇನ್ನು ಗೆಸ್ಟ್ಗಳು ಕೂಡ ಒಬ್ಬೊಬ್ಬರಾಗೆ ಬರೋಕ್ಕೆ ಸ್ಟಾರ್ಟ್ ಆದರು. ಸೊ ಅವರಿಗೆಲ್ಲ ಊಟ ಬಡಿಸೋದು ಅದು ಇದು ಇದ್ದೇ ಇರುತ್ತೆ. ಹಾಗೆಯೇ ಇವತ್ತು ಆರ್ಕೆಸ್ಟ್ರಾ ಮಾಡೋದು ಡೌಟ್ ಇತ್ತು. ಸೊ ಆರ್ಕೆಸ್ಟ್ರಾನು ಫೈನಲಿ ಎಲ್ಲ ಸೆಟಪ್ ಮಾಡಿಟ್ಟಿದ್ದಾರೆ. ಸೊ ಊಟನೆಲ್ಲ ಮುಗಿಸ್ಕೊಂಡು ಗೆಸ್ಟ್ಗಳಿಗೆಲ್ಲ ಊಟನೆಲ್ಲ ಬಡಿಸಿದ್ದಾದಮೇಲೆ ನಾವು ಕೊನೆಯಲ್ಲಿ ಆರ್ಕೆಸ್ಟ್ರಾ ನೋಡಲಿಕ್ಕೆ ಹೋಗಿದ್ದೀವಿ. ಸೊ ಆಲ್ರೆಡಿ ಹುಡುಗರು ಕೂಡ ಎಲ್ಲನೂ ಕೂಡ ಬೇಗನೆ ಹೋಗ್ಬಿಟ್ಟಿದ್ರು. ಸೊ ನಾವು ಲಾಸ್ಟಲ್ಲಿ ಅಮ್ಮ, ನಾನು ಮತ್ತು ನಮ್ಮ ಅತ್ತೆ ಎಲ್ಲರೂ ಊಟ ಎಲ್ಲ ಬಡಿಸಿದ್ದಾದಮೇಲೆ ಸುಮಾರು ಒಂದು 9:30ಗೆ ಆರ್ಕೆಸ್ಟ್ರಾ ನೋಡಲಿಕ್ಕೆ ಹೋದ್ವಿ. ಇನ್ನು ಈ ಆರ್ಕೆಸ್ಟ್ರಾ ನೋಡೋದು ಅಂದರೆ ಒಂಥರ ನನಗೊಂಥರ ಖುಷಿ ಅಂತಲೇ ಹೇಳ್ಬೋದು. ವರ್ಷಕ್ಕೊಂದು ಸಲ ಅಲ್ವಾ ಬರೋದು ಈ ರೀತಿ. ಸೊ ಅದಕ್ಕೋಸ್ಕರ ನಿದ್ದೆಗೆಟ್ಟರು ಪರವಾಗಿಲ್ಲ ಅಂತ ಮುಗಿಯೋ ತನಕನೂ ಕೂತ್ಕೊಂಡು ನೋಡಿಬಿಟ್ಟು ಸೊ ಆಮೇಲೆ ಫೈನಲಿ ಹೋಗಿ ಮನೆಗೆ ಮಲಗಿದ್ದಾಯಿತು. ಸೊ ಹಾಗೆಯೇ ಇದು ಬಂದು ಫ್ರೈಡೇ ಮಾರ್ನಿಂಗು. ಸೊ ಆನ್ ದ ವೇ ನಾವು ಕೂಡ ಹೊರಟಿದ್ದೀವಿ. ಇವತ್ತು ರಿಷು ಮೋಕ್ಷಿಗೆ ಸ್ವಲ್ಪ ಸ್ಕೂಲ್ನಲ್ಲಿ ಇಂಡಿಪೆಂಡೆನ್ಸ್ ಡೇದು ಸೆಲೆಬ್ರೇಟ್ ಮಾಡ್ತಾರಲ್ಲ, ಸೊ ಫಂಕ್ಷನ್ ಎಲ್ಲ ಇರುತ್ತೆ. ಸೊ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ 5:30ಗೆ ಎದ್ಬಿಟ್ಟು ನನ್ನ ತಮ್ಮನ ಕೈಲಿ ಸೊ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಹಾಕ್ಸ್ಕೊಂಡಿದ್ದಾಯಿತು. ಸೊ ನೋಡ್ತಿರ್ಬೋದು ಇವಾಗೆಲ್ಲ ತುಂಬ ಕೋಲ್ಡ್ ಇದೆ ವೆದರು. ಪಾಪ ಚಳಿಲೇ ನಿದ್ದೆಲೇ ಕರ್ಕೊಂಬಂದ್ಬಿಟ್ನಲ್ಲ, ಹಾಗಾಗಿ ಅವರು ಎದ್ದೂ ಇಲ್ಲ. ಸೊ ಹಂಗೇ ಮಲ್ಕೊಂಡಿದ್ದಾರೆ. ಜೊತೆಗೆ ಇನ್ನು ಬೇಗ ಮನೆ ಕರ್ಕೊಬಂದು ಅವ್ರಿಗೆ ಟಿಫನ್ ಎಲ್ಲ ರೆಡಿ ಮಾಡಿ ತಿನ್ನಿಸಿ ಫ್ರೆಶ್ ಅಪ್ ಮಾಡಿ, ಇವತ್ತು ಹೇಗಿದ್ರು ಫಂಕ್ಷನ್ ಇರುತ್ತಲ್ಲ, ಸೊ ಸೆಲೆಬ್ರೇಟ್ ಇರುತ್ತೆ. ಸೊ ಹಾಗಾಗಿ ಅವ್ರನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೂ ಕೂಡ ಡ್ರಾಪ್ ಮಾಡಿದ್ದಾಯಿತು.
ಹಾಯ್ ಗೈಸ್, ಗುಡ್ ಈವ್ನಿಂಗ್. ಇವಾಗ ಬಂದು ಶುಕ್ರವಾರ ಬೆಳಗ್ಗೆ ತಾನೇ ಊರಿಂದ ಬಂದೆ. ಸೊ ಇವತ್ತು ವರಮಹಾಲಕ್ಷ್ಮಿದು ಪೂಜೆ ಮಾಡ್ತಾಯಿದ್ದೀನಿ. ಅಂದರೆ ಹೋದ ವಾರ ನಾನು ಮಾಡಿರಲಿಲ್ಲ, ಹಾಗಾಗಿ ಈ ವಾರ ಮಾಡ್ತಾಯಿದ್ದೀನಿ. ಈ ವಾರ ಅಂದರೆ ತುಂಬ ಸಿಂಪಲಾಗೇ ಮಾಡ್ತಾಯಿದ್ದೀನಿ ಪೂಜೆನ. ಅಲ್ಲಿಂದ ಬಂದು ಊರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ದೀಪಗಳನ್ನೆಲ್ಲ ತೊಳೆದ್ಬಿಟ್ಟು ದೀಪನ ಹಚ್ಕೊಳ್ಳೋಣ ಸಿಂಪಲಾಗಿ ಅಂತ ಇವತ್ತು ಹಚ್ಕೊತಾ ಇದ್ದೀನಿ. ಹಾಗೆಯೇ ಸೀರೆ ಮತ್ತು ಅದನ್ನೆಲ್ಲ ತಂದಿದ್ನಲ್ಲ, ಹಾಗಾಗಿ ಅದನ್ನೆಲ್ಲ ಇಟ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಪ್ರಿಪೇರ್ ಮಾಡಿಕೊಂಡು ಇವತ್ತು ರೆಡಿ ಮಾಡ್ತಾಯಿದ್ದೀನಿ. ಸೊ ಏನಕ್ಕಂದರೆ ಸ್ವಲ್ಪ ಟೈಮ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಹೊಸತಿನೂ ಹಾಗೇ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದೆ. ಈ ಸಲ ಬೆಳಗ್ಗೆ ತಾನೇ ಊರಿಂದ ಬಂದು ಇವತ್ತು ಇಂಡಿಪೆಂಡೆನ್ಸ್ ಡೇನೂ ಇದೆ, ಹಾಗಾಗಿ ಹುಡುಗರನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಸೊ ಮನೆ ಕ್ಲೀನ್ ಮಾಡಿಕೊಂಡು ಇವಾಗ ಸಾಯಂಕಾಲ ದೀಪನ ಹಚ್ತಾ ಇದ್ದೀನಿ. ಇನ್ನು ಈ ಸಲ ಬಂದು ವರಮಹಾಲಕ್ಷ್ಮಿ ಹಬ್ಬ ಏನಿದೆ, ಸೊ ನಾನು ಅದನ್ನ ಹೋದ ವಾರ ಮಾಡಲಿಕ್ಕಾಗಿರಲಿಲ್ಲ. ಸೊ ಈ ವಾರ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಸೊ ಹೋದ ವರ್ಷವೂ ಸೇಮ್ ಹಂಗೇ ಆಗಿತ್ತು. ಆ ಹಬ್ಬದ ದಿನ ನಾನು ಹಬ್ಬನೇ ಮಾಡಿರಲಿಲ್ಲ, ಅಂದರೆ ವರಮಹಾಲಕ್ಷ್ಮಿ ದಿನ ಪೂಜೆನೇ ಮಾಡಿರಲಿಲ್ಲ. ಸೊ ಅದರಿಂದ ನೆಕ್ಸ್ಟ್ ವಾರಕ್ಕೆ ನಾನು ಮಾಡ್ಕೊಂಡಿದ್ದೆ. ಹಾಗೆಯೇ ರಕ್ಷಾಬಂಧನದೇನಿದೆ, ನನಗೆ ತಮ್ಮನಿಗೆ ರಾಖಿ ಕಟ್ಟೋದು, ಸೊ ಅದನ್ನು ಕೂಡ ಅವತ್ತೇ ಇಟ್ಕೊಂಡಿದ್ದೆ. ಮನೆಗೆ ಕರೆಸಿ ಅವನಿಗೂ ಕೂಡ ಅವತ್ತೇ ರಾಖಿನೆಲ್ಲ ಕಟ್ಟಿ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡಿದ್ದೆ. ಸೊ ಆ ವಿಡಿಯೋ ಬೇಕಿದ್ದರೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಐ ಕಾರ್ಡಲ್ಲಿ ಅಥವಾ ಎಂಡ್ ಸ್ಕ್ರೀನ್ ಹಾಕಿರ್ತೀನಿ, ಚೆಕ್ ಮಾಡಿ, ಓಕೆನಾ. ಸೊ ಇನ್ನು ಫೈನಲಿ ನಾನು ಸಿಂಪಲ್ಲಾಗಿ ಎಷ್ಟು ಸಿಂಪಲಾಗಿ ಆಗುತ್ತೋ ಅಷ್ಟು ಸಿಂಪಲಾಗಿ ಇವತ್ತಿನ ಪೂಜೆನ ಮುಗಿಸ್ಕೊತಾ ಇದ್ದೀನಿ. ಹಾಗೆಯೇ ಈ ಪೂಜೆ ಜೊತೆಗೇ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಿರುತ್ತೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆಯೇ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಕೂಡ ಮುಂದೆ ಕೂಡ ನನಗೆ ಸಪೋರ್ಟ್ ಮಾಡ್ತಾಯಿರಿ ಯಾವಾಗಲೂ ಕೂಡ. ಹಾಗೆಯೇ ಸ್ಪೀಡ್ ಬ್ರೇಕ್ನು ಕೂಡ ನೀವು ಜಾಸ್ತಿ ಮಾಡ್ಕೊಂಡು ನೋಡೋದ್ರಿಂದ ನನಗೂ ಕೂಡ ಟೈಮ್ ಕೌಂಟ್ ಆಗುತ್ತೆ, ಹಾಗೆಯೇ ನಿಮಗೂ ಕೂಡ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ತಾ, ಮತ್ತು ನಾನು ಮುಂದಿನ ವ್ಲಾಗಲ್ಲಿ ಅಥವಾ ಮುಂದಿನ ಒಂದು ಯಾವ ಚಾಲೆಂಜಲ್ಲಿ ಸಿಗ್ತೀನಿ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ತನಕ ಕಾಯ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.